ಹನಿ ಟ್ರ್ಯಾಪ್ ವಿಚಾರ ಕೂಡ ಚರ್ಚೆ ಆಗ್ತಿದೆ, ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಬಂದಿದೆ, ಸಿಬಿಐ ತನಿಖೆ ಆಗಬೇಕು ಅಂತ. ನೋಡಿ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮತ್ತೆ ರಾಜಕಾರಣ ಪ್ರಾರಂಭ ಆಗಿದೆ. ಯಾವ ವಿಚಾರವನ್ನು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣವರು ಸದನದಲ್ಲಿ ಓಪನ್ ಆಗಿ ಹೇಳಿದರು, ತಮ್ಮದು ಅಷ್ಟೇ ಅಲ್ಲ ಸುಮಾರು 48 ಜನರಿಗಿಂತ ಹೆಚ್ಚಿದೆ ಅಂತ ಹೇಳಿದರು. ಇದೊಂದು ಭಾಳ ಗಂಭೀರವಾದಂಥ ವಿಚಾರ. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು, ಕೊಡಲಿ, ತನಿಖೆ ಮಾಡ್ತೀವಿ ಅಂತ ಹೇಳಿದರು. ಅವು ಯಾವುದೂ ಕೂಡ ನಡೀತಾ ಇಲ್ಲ. ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿದೆ. ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಮೀಟಿಂಗಿನ ಫಲಶ್ರುತಿನೇ ಇದನ್ನು ಮುಚ್ಚಿ ಹಾಕೋ ಸಲುವಾಗಿ ಕಾಂಗ್ರೆಸ್ಸಿನ ಬುಡಕ್ಕೆ ಇದು ಬರ್ತಿದೆ ಅಂತ ಭಾಳ ಸ್ಪಷ್ಟವಾಗಿದೆ. ಹೀಗಾಗಿ ನನಗನ್ನಿಸ್ತಾ ಇದೆ, ಇವತ್ತಿನ ಸ್ಟೇಟ್ಮೆಂಟು ಅದು ಇದೆಲ್ಲ ನೋಡಿದಾಗ ಇವ್ರಿಗೆ ಆರ್ಥಿಕವಾಗಿ ಈ ರಾಜ್ಯವನ್ನು ಹಾಳು ಮಾಡಿದ್ದಾರೆ, ಇವತ್ತು ನೈತಿಕವಾಗಿ ಕೂಡ ಹಾಳು ಮಾಡಿದ್ದಾರೆ, ಈಗ ಸಂವಿಧಾನ ವಿರುದ್ಧವಾಗಿ ಕೂಡ ಇವರು ನಡ್ಕೊಂಡಿದ್ದಾರೆ. ಹೀಗಾಗಿ ಈ ಸರ್ಕಾರ ಒಂದು ಜನವಿರೋಧಿ ಸರ್ಕಾರ. ಎಷ್ಟು ಬೇಗ ತಗೊಳ್ತದೋ ಅಷ್ಟು ಕರ್ನಾಟಕಕ್ಕೆ ಒಳ್ಳೆಯದು.